ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಇದರಲ್ಲಿ ತತ್ವಜ್ಞಾನವನ್ನು ಅಥವಾ ಬ್ರಹ್ಮತತ್ವವನ್ನು ತಿಳಿದುಕೊಳ್ಳಬೇಕಾದರೆ ಸೂರ್ಯ ತೇಜದಂತೆ ನಿನ್ನ ಅಂತಃಕರಣದಲ್ಲಿ ಜ್ಞಾನವು ಸ್ವಚ್ಛವಾಗಿ ಪ್ರಕಾಶಿಸುವಂತಹ ಉಪಾಯವನ್ನು ನಿನಗೆ ಹೇಳ್ತೀನಿ. ಮನಸ್ಸಿಟ್ಟು ಭಕ್ತಿಯಿಂದ ಕೇಳು ಅರ್ಜುನ ಅಂತ ಹೇಳಿ ಅರ್ಜುನನಿಗೆ ಹೇಳುವ ರೀತಿಯಲ್ಲಿ ಜಗತ್ತಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಎಲ್ಲವನ್ನು ಬೋಧನೆ ಮಾಡಿರ್ತಾನೆ. ಸಾಂಖ್ಯಯೋಗವನ್ನು ಅನುಸರಿಸಿ ಬ್ರಹ್ಮತತ್ವ ಜ್ಞಾನವನ್ನು ಪಡೀತಾರೆ. ಮತ್ತು ಕೆಲವರು ಭಕ್ತಿ ಮಾರ್ಗದಿಂದಲೂ ಕೆಲವರು ಕರ್ಮ ಮಾರ್ಗದಿಂದಲೂ ಸಾಧ್ಯ ವಸ್ತುವನ್ನು ಸಾಧಿಸುವರು ಅಂತ ಕೃಷ್ಣನು ಹೇಳ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಜನರು ಅನೇಕ ಪ್ರಕಾರವಾದ ಮಾರ್ಗಗಳನ್ನು ಸ್ವೀಕರಿಸಿದರು. ಈ ಭವಸಾಗರವನ್ನು ದಾಟಲು ಸಾಧ್ಯವಾಗುವುದೇ ಎಂದು ನಿನ್ನ ಮನಸ್ಸಿಗೆ ಸಂದೇಹವಾಗಬಹುದು. ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ, ಅರ್ಜುನ ನಿನಗೇನು ಅನ್ನಿಸ್ತಾ ಇದೆಯಪ್ಪ ಅಂದರೆ, ಜನ ಅನೇಕ ಪ್ರಕಾರವಾದ ಮಾರ್ಗಗಳನ್ನ ಸ್ವೀಕರಿಸ್ತಾ ಇದ್ದಾರೆ. ಭಕ್ತಿ ಮಾರ್ಗ ಸ್ವೀಕಾರ ಮಾಡೋರು ಎಷ್ಟೋ ಜನ, ಜ್ಞಾನ ಮಾರ್ಗವನ್ನು ಅನುಸರಿಸೋರು ಎಷ್ಟೋ ಜನ ಇರ್ತಾರೆ, ಕರ್ಮ ಮಾರ್ಗವನ್ನು ಅನುಸರಿಸೋರು ಎಷ್ಟೋ ಜನ ಇರ್ತಾರೆ. ಆದರೆ ಇವುಗಳನ್ನೆಲ್ಲ ಅನುಸರಿಸಿ ನಡೆಯುವವರು ಭವಸಾಗರವನ್ನು ನಿಜವಾಗಿಯೂ ದಾಟ್ತಾರ ಅನ್ನೋ ಸಂದೇಹ ನಿನಗಿರ್ಬೋದು. ಆದರೆ ಕೆಲವರು ಅಭಿಮಾನವನ್ನು ತೊರೆದು ಶ್ರದ್ಧಾ ವಿಶ್ವಾಸದಿಂದ ಗುರುವಾಕ್ಯವನ್ನು ಶ್ರವಣ ಮಾಡುವರು. ಅರ್ಜುನ ಕೇಳು, ನಿನಗೆ ಆ ಥರ ಸಂದೇಹ ಇರ್ಬೋದು. ಆದರೆ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಏನು ಮಾಡ್ತಾರೆ ಅಂದರೆ ಅಭಿಮಾನವನ್ನು ತೊರೆದು, ದೇಹದ ಅಭಿಮಾನವನ್ನು ತೊರೆದು ಶ್ರದ್ಧೆ ಮತ್ತು ವಿಶ್ವಾಸದಿಂದ ಗುರುವಾಕ್ಯವನ್ನು ಶ್ರವಣ ಮಾಡುವರು. ನೋಡಿ, ಅಲ್ಲಿ ಸಾಧನೆಯ ಗುಟ್ಟು ರಹಸ್ಯ ಇರೋದು. ಯಾರಲ್ಲಿ ಶ್ರದ್ಧೆ ಇರಬೇಕೆಂಬುದನ್ನು ತಿಳಿಸುವೆನು. ಶ್ರದ್ಧೆ ಯಾರಲ್ಲಿ ಇರಬೇಕು ಅಂದರೆ, ಯಾವ ಪುರುಷನು ಪ್ರಾಣಿ ಮಾತ್ರದ ಹಿತಾಹಿತವನ್ನು ಅರಿತು ಲೋಕದಲ್ಲಿ ಸರ್ವರ ಕಷ್ಟಗಳನ್ನು ನಿವಾರಿಸುತ್ತಾ ಸುಖವನ್ನು ಉಂಟು ಮಾಡುತ್ತಿರುವರೋ, ಈ ರೀತಿಯಾದ ನೇಮದಿಂದ ನಡೆಸುತ್ತಿರುವ ಸತ್ಪುರುಷರ ಬಾಯಿಂದ ಹೊರಡುವ ಉಪದೇಶ ವಾಕ್ಯವನ್ನು ಹರ್ಷದಿಂದಲೂ ಶ್ರದ್ಧೆಯಿಂದಲೂ ಕೇಳುತ್ತಾ ತಮ್ಮ ತನು ಮನ ಧನಾದಿಗಳನ್ನು ಅನುರಾಗದಿಂದ ಅರ್ಪಿಸಿದವರೇ ಮದ್ರೂಪರಾಗುವರು. ಈಗ ತನು ಮನ ಧನವನ್ನು ಗುರುವಿನ ಪಾದಕ್ಕೆ ಅರ್ಪಿಸುತ್ತಿದ್ದೇನೆ ಅಂತ ಗುರುವಿಗೆ ಶರಣಾಗತಿಯನ್ನು ಹೊಂದಿ ಶಿಷ್ಯನು ದೀಕ್ಷಾಬದ್ಧನಾಗ್ತಾನೆ, ದೀಕ್ಷೆಯನ್ನು ತೆಗೆದುಕೊಳ್ತಾನೆ. ಆದರೆ ಎಂಥವನಿಗೆ ಅವನು ದೀಕ್ಷಾಬದ್ಧನಾಗಬೇಕು ಅಂದರೆ, ಸರ್ವರ ಕಷ್ಟಗಳನ್ನು ನಿವಾರಿಸುತ್ತಾ ಸುಖವನ್ನು ಉಂಟು ಮಾಡುತ್ತಿರುವಂತಹ ವ್ಯಕ್ತಿ, ಪ್ರಾಣಿ ಮಾತ್ರದ ಹಿತಾಹಿತವನ್ನು ಅನುಸರಿಸುತ್ತಾ ಇದು ಹಿತ ಇದು ಅಹಿತ ಎಂಬುದನ್ನು ಅರಿತು ಸರ್ವ ಪ್ರಾಣಿಗಳಿಗೂ ಹಿತವನ್ನು ಉಂಟು ಮಾಡುವಂತೆ ಯಾರು ನಡೆದುಕೊಳ್ತಾ ಇರ್ತಾನೋ ಅಂಥ ವ್ಯಕ್ತಿಯ ವಾಕ್ಯವನ್ನು, ಅಂಥ ಸತ್ಪುರುಷರ ಬಾಯಿಂದ ಹೊರಡುವ ಉಪದೇಶ ವಾಕ್ಯವನ್ನು ಹರ್ಷದಿಂದಲೂ ಶ್ರದ್ಧೆಯಿಂದಲೂ ಕೇಳುತ್ತಾ ತಮ್ಮ ತನು ಮನ ಧನಾದಿಗಳನ್ನು ಅನುರಾಗದಿಂದ ಅರ್ಪಿಸಿದವರೇ ಮದ್ರೂಪರಾಗುವರು. ಮದ್ರೂಪರಾಗುವುದರಲ್ಲಿ ಇಲ್ಲಿ ಬ್ರಹ್ಮತತ್ವವನ್ನು ತಿಳಿದುಕೊಂಡವರಾಗ್ತಾರೆ ಅಂತ ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಇಂತಹವರ ಬಾಯಿಂದ ಹೊರಕ್ಕೆ ಹೊರಡುವ ಉಪದೇಶಾನುಸಾರವಾಗಿ ನಡೆಯುತ್ತಾ ನಿಜ ದೇಹದ ಸೌಖ್ಯವನ್ನು ಸಂಪೂರ್ಣವಾಗಿ ತೊರೆಯುವರು. ಈ ಸ್ಥೂಲ ದೇಹದ ಸುಖ ಅಂತ ನಾವು ಏನನ್ನ ಜಗತ್ತಿನ ತುಂಬ ಯಾವ ಸುಖವನ್ನು ಅರಸಲಿಕ್ಕೆ ಓಡಾಡ್ತಿದ್ದೀವೋ, ಈ ದೇಹದ ಸುಖವನ್ನು ಸಂಪೂರ್ಣವಾಗಿ ಅವರು ತೊರೆದು ಬಿಡ್ತಾರೆ. ಮತ್ತು ಧರ್ಮ ತಪಸ್ಸಾದಿ ಸತ್ಕರ್ಮಗಳನ್ನು ಆಚರಿಸುತ್ತಾ ಸತ್ಪುರುಷರ ವರಪ್ರಸಾದವನ್ನು ಪಡೆಯುವರು. ಅನೇಕ ವಿಧದಿಂದ ಧರ್ಮ ಮಾರ್ಗಗಳನ್ನು ಅನುಸರಿಸುತ್ತಾ ಜನನ ಮರಣವೆಂಬ ಭವಸಾಗರವನ್ನು ದಾಟಿ ಸುರಕ್ಷಿತರಾಗುವರು. ಗೊತ್ತಾಗ್ತಿದೆಯಲ್ವಾ? ಜ್ಞಾನಿಗಳ ಒಂದು ಆಶ್ರಯಕ್ಕೆ ಹೋಗ್ಬಿಟ್ಟ ಅಂದರೆ, ಅವರ ಮಾರ್ಗವನ್ನು ಅನುಸರಿಸಿ ನಡೆಯೋದಕ್ಕೆ ನಾವು ಆರಂಭ ಮಾಡೋದು ಅಂದರೆ ಭವಸಾಗರವನ್ನು ದಾಟಿ ಸುರಕ್ಷಿತರಾಗುವರು. ಹೀಗೆ ಹಲವು ಮಾರ್ಗಗಳಿಂದ ಬ್ರಹ್ಮತತ್ವವನ್ನು ಸಾಧಿಸುವರು. ಈ ಸರ್ವ ಮಾರ್ಗಗಳನ್ನು ವಿಸ್ತರಿಸಿದ್ದರೂ ನಾನು ಇವುಗಳೆಲ್ಲದರ ಸಾರವಾದ ಮಹಾ ಸಿದ್ಧಾಂತವೆಂಬ ನವನೀತವನ್ನು ತೆಗೆದು ನಿನಗೆ ಕೊಡುವೆನು. ಇವುಗಳೆಲ್ಲರ ಒಟ್ಟು ಸಾರಾಂಶವನ್ನು, ನವನೀತ ಅಂದರೆ ಇಲ್ಲಿ ಬೆಣ್ಣೆ ಅಂತ ಅರ್ಥ. ಮಜ್ಜಿಗೆಯನ್ನು ಕಡೆದು ಬೆಣ್ಣೆಯನ್ನು ಕೊಡುವಂತೆ ನಿನಗೆ ಈ ಎಲ್ಲದರ ಸಾರಾಂಶವನ್ನು ಒಟ್ಟಾಗಿ ಬೆಣ್ಣೆ ಉಂಡೆ ತೆಗೆದು ಕೊಡ್ತಾರಲ್ಲ, ಆ ರೀತಿಯಲ್ಲಿ ನಾನು ನಿನಗೆ ಕೊಡ್ತೀನಿ. ಕೇಳು ಅರ್ಜುನ. ಹೇ ಅರ್ಜುನ,
ಅನೇಕ ಪ್ರಕಾರವಾದ ಮತಗಳೆಲ್ಲವನ್ನು ಖಂಡಿಸಿ ಉತ್ತಮ ಸಿದ್ಧಾಂತವನ್ನು ಸುಲಭವಾಗಿ ತಿಳಿಯುವಂತಹ ರಾಜಮಾರ್ಗವನ್ನು ತಿಳಿಸುವೆನು. ನಿನಗೆ ಮಾರ್ಗವನ್ನು ಹುಡುಕಲು ಆಯಾಸವಿಲ್ಲದೆಯೇ ಬ್ರಹ್ಮತತ್ವವು ಲಭಿಸುವ ಹಾಗೆ ಸಿದ್ಧಾಂತವನ್ನು ಉಪದೇಶಿಸುವನು. ಕೃಷ್ಣನಂಥ ಗುರು ಸಿಕ್ಕಬೇಕು, ಜ್ಞಾನಿ ಗುರು ಆಗಬೇಕು. ಅಂಥ ಗುರುವನ್ನು ಪಡೆಯುವ ಯೋಗ್ಯತೆಯೂ ಕೂಡ ನಮ್ಮೊಳಗೆ ಬೆಳೆದು ಬರಬೇಕು. ಏನು ಹೇಳ್ತಾ ಇದ್ದಾನೆ, ನೀನು ಯಾವುದನ್ನು ಹುಡುಕುವ ಅವಶ್ಯಕತೆ ಇಲ್ಲ. ನಿನಗೆ ಎಲ್ಲವನ್ನ ಸಿದ್ಧಪಡಿಸಿ ಮೊಸರನ್ನು ಕಡಿದು ಆ ಮಜ್ಜಿಗೆಯೊಳಗೆ ಬೆಣ್ಣೆ ಬರ್ತದಲ್ಲ, ಆ ಬೆಣ್ಣೆಯನ್ನು ಕಡಿದು ಕೈಗಿಡುವಂತೆ ನಿನಗೆ ನಾನು ಉಪದೇಶ ಸಾರವನ್ನು ಕೊಡ್ತೀನಿ, ಕೇಳು ಅರ್ಜುನ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ನಾನು ನಿನಗೆ ಬೋಧಿಸಿದ ಕ್ಷೇತ್ರ ವರ್ಣನೆಯು, ಕ್ಷೇತ್ರ ಅಂದರೆ ಈ ಶರೀರದ ವರ್ಣನೆಯು, ಕ್ಷೇತ್ರಜ್ಞನ ವರ್ಣನೆಯು ಅಂದರೆ ಈ ಶರೀರದಲ್ಲಿರ್ತಕ್ಕಂಥ ಜೀವಾತ್ಮನ ವರ್ಣನೆಯು ಅನುಭವಕ್ಕೆ ಬಂದೀತೆ. ನಿನಗೆ ಅನುಭವಕ್ಕೆ ಬಂತೆ, ನಾನು ವರ್ಣನೆ ಮಾಡಿ ಹೇಳಿದ್ನಲ್ಲಪ್ಪ, ನಿನಗೆ ಅನುಭವಕ್ಕೆ ಬಂತಾ ಅಂತ ಕೇಳ್ತಾನೆ. ಗಾಳಿಯು ಬೀಸುವುದರಿಂದ ಸಾಗರದಲ್ಲಿ ಅಲೆಗಳು ಏಳುವಂತೆ, ಗಾಳಿ ಬೀಸಿದ್ರೆ ಏನಾಗುತ್ತೆ, ಸಾಗರದಲ್ಲಿ ನೀರಿನ ಅಲೆಗಳು ಏಳುವಂತೆ ಪರಸ್ಪರ ಈ ಎರಡರ ಸಮ್ಮೇಳನದಿಂದ ಜಗತ್ತು ಉತ್ಪನ್ನವಾಗುವುದು. ಯಾವುದರ ಸಮ್ಮೇಳನದಿಂದ? ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಮ್ಮೇಳನದಿಂದ. ಕ್ಷೇತ್ರ ಶರೀರ, ಕ್ಷೇತ್ರಜ್ಞ ಜೀವನು, ಇವರಿಬ್ಬರ ಸಮ್ಮೇಳನದಿಂದ ಜಗದುತ್ಪತ್ತಿ ಆಗುತ್ತೆ. ಹೌದು ತಾನೆ? ಯಾಕೆ? ಕ್ಷೇತ್ರದೊಳಗೆ ಇದ್ದುಕೊಂಡಂಥ ಜೀವಾತ್ಮನು ಬಹುವಿಧವಾಗಿ ಸಂಕಲ್ಪವನ್ನು ಮಾಡೋದ್ರಿಂದ ಅವನಿಗೆ ಏನಾಗುತ್ತೆ, ಜಗದುತ್ಪತ್ತಿ ತನ್ನಿಂದ ತಾನೇ ನಡೆಯೋದಕ್ಕೆ ಶುರುವಾಗುತ್ತೆ. ಹಾಗಾದರೆ ಇಲ್ಲಿ ಅಲೆಗಳು ಯಾವುದು? ಈಗ ಗಾಳಿಯ ಹೊಡೆತದಂತೆ ಬಂದಂಥ ಅಲೆಗಳಿಂದ ನೀರು, ಸಮುದ್ರದ ನೀರು ಅಲೆಗಳಾಗಿ ಕಂಡಂತೆ ಕಾಣಬೇಕಾದ್ರೆ ಇಲ್ಲಿ ಜಗತ್ತಾಗಿ ಕಾಣ್ತಾ ಇರ್ತಕ್ಕಂಥ ಆ ಸನ್ನಿವೇಶ ಉಂಟಾಯ್ತಲ್ಲ, ಜಗತ್ತು ಕಾಣುವುದಕ್ಕೆ ಆರಂಭ ಆಯ್ತಲ್ಲ, ಇದಕ್ಕೆ ಕಾರಣವಾದ ಗಾಳಿ ಯಾವುದಪ್ಪ ಅಂದರೆ ಮನಸ್ಸಿನ ಹೊಯ್ದಾಟ, ಮನಸ್ಸಿನ ಚಲನೆ. ಆ ಮನಸ್ಸಿನ ಚಲನೆ ಗಾಳಿ ಯಾವುದು ಅಂದರೆ ಪ್ರಾಣವಾಯುವಿನ ಚಲನೆಯ ವೇಗ ಇಲ್ಲಿ ಮನಸ್ಸಾಗಿ ಬದಲಾಗುತ್ತೆ. ಮನಸ್ಸಿನ ಜೊತೆಗೆ ಉಂಟಾಗುವ ಸಂಕಲ್ಪಗಳು ಜಗತ್ತಾಗಿ ಕಾಣಿಸಿಕೊಳ್ತದೆ. ಸೂರ್ಯಕಿರಣವು ಮರುಭೂಮಿಯಲ್ಲಿ ಬೀಳುತ್ತಲೇ ಮೃಗಜಲವು ತೋರುವಂತೆ, ಸೂರ್ಯಕಿರಣವು ಮರುಭೂಮಿ ಮೇಲೆ ಬಿದ್ದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಮರಳಿನ ಕಣಗಳು ಫಳಫಳ ಅಂತ ಹೊಳೆಯೋದಕ್ಕೆ ಶುರು ಆಗುತ್ತೆ. ದೂರದಲ್ಲೆಲ್ಲ ನೀರು ಇರ್ಬೋದೇನೋ ಅನ್ನುವಂಗೆ ಭಾಸವಾಗುತ್ತೆ. ಸ್ಥಾವರ ಜಂಗಮಾತ್ಮಕವಾದ ಸಕಲ ಜೀವರು ಕ್ಷೇತ್ರಜ್ಞರ ಸಂಯೋಗದಿಂದಲೇ ಹುಟ್ಟಿರುವರು. ಜಂಗಮಾತ್ಮಕವಾದ ಅಂದರೆ ಚಲನೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಈ ಸಕಲ ಜೀವರು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಅಂದರೆ ಜೀವ ಮತ್ತು ದೇಹ ಇವೆರಡರ ಸಂಯೋಗದಿಂದಲೇ ಹುಟ್ಟಿರುವರು. ಈ ಕಾರಣದಿಂದ ಹೇ ಕೌಂತೆಯ ಅಂದರೆ ಹೇ ಅರ್ಜುನ, ನಾಮರೂಪಾತ್ಮಕವಾದ ವಿಶ್ವವೆಲ್ಲವೂ ಪ್ರಕೃತಿ ಪುರುಷರುಗಳ ಸಂಸರ್ಗದಿಂದಲೇ ಮೆರೆಯುವುದೆಂಬ ತತ್ವವನ್ನು ಮರೆಯಬೇಡ. ಅದರಿಂದ ಇದು ಪ್ರಕೃತಿ ಪುರುಷರ ಸಂಸರ್ಗದಿಂದಲೇ ಉಂಟಾಗಿರ್ತಕ್ಕಂಥದ್ದು ಯಾವುದು? ಈ ಜಗತ್ತೆನ್ನುವುದು ಅಂತ ಇಲ್ಲಿ ಕೃಷ್ಣ ಪರಮಾತ್ಮನ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.